ಗ್ಯಾಸ್ ಎಮರ್ಜೆನ್ಸಿಯಲ್ಲಿ ಆಟೋ ಚಾಲಕರು ಕೂಡ ನಾನಾ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಎಲ್ಲಿ ನೋಡಿದರಲ್ಲಿಯೂ ಕೂಡ ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಸಾಲಲ್ಲಿ ನಿಂತಿದ್ದಾರೆ. ಆದರೆ ಅವರಿಗೆ ಇನ್ನೂ ಕೂಡ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ಆಟೋ ಚಾಲಕರು. ತುತ್ತು ಅನ್ನಕ್ಕೂ ಪರದಾಡುವಂತಹ ಪರಿಸ್ಥಿತಿ ಆಟೋ ಚಾಲಕರಿಗೆ. ಗ್ಯಾಸ್ ಸಿಗ್ತಾ ಇಲ್ಲ, ಪ್ರಯಾಣಿಕರು ಬರ್ತಾ ಇಲ್ಲ, ದುಡಿಮೆ ಅನ್ನೋದು ಇಲ್ವೇ ಇಲ್ಲ. ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ನಾವು ಜೀವನ ಮಾಡೋದಾದ್ರೂ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಎರಡೆರಡು ದಿನ ನಾವು ಬಂಕ್ ಮುಂದೆ ಸರತಿ ಸಾಲಲ್ಲಿ ನಿಂತಿದ್ದೀವಿ. ಬೆಳಗ್ಗೆ 5 ಗಂಟೆಯಿಂದ ಊಟ ನಿದ್ರೆ ಏನೂ ಇಲ್ಲ. ಆದ್ರೆ ಸಿಲಿಂಡರ್ ಗ್ಯಾಸ್ ಸಿಗುತ್ತೆ ಅನ್ನುವಂತಹ ಒಂದು ಗ್ಯಾರಂಟಿಯಿಂದ ನಾವು ಬರ್ತೀವಿ. ಆದ್ರೆ ನಮ್ಮ ಸರತಿ ಬರೋ ಅಷ್ಟೊತ್ತಿಗೆ ಬಂಕ್ನವರು ಕ್ಲೋಸ್ ಮಾಡ್ತಾರೆ, ಇಲ್ಲ ಅಂದ್ರೆ ಗ್ಯಾಸ್ ಖಾಲಿ ಆಗಿದೆ. ಏನ್ ಮಾಡೋಣ? ಇದು ಆಟೋ ಚಾಲಕರ ಪ್ರಶ್ನೆ. ಅಂದ್ರೆ ನಮ್ಗೆ ಈ ತರ ತೊಂದರೆ ಯಾವಾಗಲೂ ಬಂದಿಲ್ಲ. ಈಗ ಒಂದು ವಾರದಿಂದ ನಮಗೆ ಎಲ್ಲರೂ ಸಿಕ್ಕಲ್ಲ. 3 ಅವರ್ 4 ಅವರ್ ನಿಂತಿರ್ಬೇಕು. ಆಮೇಲೆ ಒಂದ್ ಕಡೆ 80 ರೂಪಾಯಿ ಇರುತ್ತೆ, ಒಂದ್ ಕಡೆ 110 ರೂಪಾಯಿ ಇರುತ್ತೆ, ಒಂದ್ ಕಡೆ 105 ರೂಪಾಯಿ ಇರ್ತದೆ. 3 ಅವರ್ 4 ಅವರ್ ಕಾಯ್ಬೇಕು. ಆಮೇಲೆ 400 ರೂಪಾಯಿ ಮೇಲೆ ಹಾಕಲ್ಲ. ಏನ್ ಮಾಡ್ಬೇಕು? ನನಗೆ ಸೋಕಾಗಿದೆ ಬಾಡಿಗೆ. ಈ ರೀತಿ ಯಾವತ್ತೂ ಆಗಿರ್ಲಿಲ್ಲ, ಇದೇ ಫಸ್ಟ್ ಆಗಿರೋದು. ಬಟ್ ಈ ಸರಿ ಬಂದಂತ ಸಮಸ್ಯೆ ನಮಗೆ ಯಾವ ಸರಿನೂ ಬಂದಿರಲಿಲ್ಲ. ಆಟೋದವ್ರಿಗೆ ಬಹಳ ಸಮಸ್ಯೆ ಇದೆ. ಅದು ಒಂದ್ ದಿವಸ ಗ್ಯಾಸ್ ಹಾಕ್ಸ್ಬೇಕು, ಒಂದ್ ದಿವಸ ಗಾಡಿ ಓಡಿಸಬೇಕು, ಆ ಪರಿಸ್ಥಿತಿ ಆಗಿದೆ ನೋಡಿ. ಬೆಳಿಗ್ಗೆ ಹಾಕಿದ್ಕೆ ಇವತ್ತು ಈಗ ಇಲ್ಲಿ ನಾನು ಬೆಳಿಗ್ಗೆ 8:15 ನಿಂತಿದ್ದು. ನಾನು ಈಗ ಬಂದಿದ್ದೀನಿ ಸ್ಟ್ಯಾಂಡ್ ಇದು ಬಂದ್ಕೊಳ್ಳಿಕ್ಕೆ. ಬಟ್ ಈಗ ಬಂದು ನಾವೇನು ಯಾವ ರೀತಿ ಗಾಡಿ ಓಡಿಸೋದು ಸಾಯಂಕಾಲ? ಈಗ ಜಸ್ಟ್ ಒಂದು 12 ಗಂಟೆಯಲ್ಲಿ ಕ್ಯೂ ನಿಲ್ಸಿದ್ದು ಕಲಾಸಿಪಾಳ್ಯದಲ್ಲಿ. ಗ್ಯಾಸ್ 3 ಗಂಟೆವರೆಗೂ ನಿಂತ್ಕೊಂಡ್ವಿ. ಹತ್ರಕ್ಕೆ ಬಂದ್ಕೊಳ್ಳೆ ಗ್ಯಾಸ್ ಖಾಲಿ ಅಂದ್ರು. ಈಗ ಅಲ್ಲಿಂದ ಖಾಲಿ ಬಂದು ಇಲ್ಲಿ 1 ಅವರ್ ಆಗಿದೆ. ಇಲ್ಲೂ ಏನ್ ಫುಲ್ ಟ್ಯಾಂಕ್ ಗ್ಯಾಸ್ ಕೊಡಲ್ಲ ಅಂತ ಇದ್ದಾರೆ. 500 ರೂಪಾಯಿ ಮೇಲೆ ಹಾಕಲ್ಲ ಅಂತ ಇದ್ದಾರೆ. ಇವಾಗ ಅಷ್ಟು ಮಾಡಕ್ ಆಗಲ್ಲ. ಏನೋ 1,000, 1,1000, 1,200 ರೂಪಾಯಿ ಮಾಡಬಹುದು. 2,000 ಮಾಡಿದಾಗ 1,000 ಉಳಿಯೋದು. ಅವಾಗ 500 ರೂಪಾಯಿ ಗ್ಯಾಸ್ ಹೋಗೋದು. ಇವಾಗಿನ ರೇಂಜ್ ಅಲ್ಲಿ 800 ರೂಪಾಯಿ 900 ರೂಪಾಯಿ ಉಳಿತದೆ. 1,000 ಊಟ ತಿಂಡಿ ದುಡಿಮೆನೂ ಇಲ್ಲ. ಗ್ಯಾಸ್ 3 ವಾರದಿಂದ ಕಾಯ್ತಾ ಇದ್ದೀವಿ. ಅಯ್ಯೋ ಬೆಳಗ್ಗೆ ನಿಂತಿದ್ದೆ ಫಸ್ಟ್ ಬ್ಲಾಕ್ ಅಲ್ಲಿ, ರಾಜಾದಿನ ಫಸ್ಟ್ ಬ್ಲಾಕ್ ಅಲ್ಲಿ 400 ರೂಪಾಯಿಗೆ ಹಾಕೋದು. ಅಲ್ಲೂ 2 ಅವರ್ ಕಾಯ್ದಿದ್ದೀವಿ. ಡೈಲಿ ಇದೇ ಆಗೋಯ್ತು ಆಟೋದವ್ರ ಬಾಳು. ದುಡಿಮೆ ಅದೇ ಸರ್. ಹೆಂಗ್ ಗೊತ್ತಾ, ಇವತ್ತು ದುಡಿಬೇಕು, ಇವತ್ತು ಗ್ಯಾಸ್ ಹಾಕಬೇಕು, ನಾಳೆ ದುಡಿಬೇಕು, ನಾಳೆ ಗ್ಯಾಸ್ ಎಮರ್ಜೆನ್ಸಿಯಲ್ಲಿ ಆಟೋ ಚಾಲಕರು ಕೂಡ ನಾನಾ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಎಲ್ಲಿ ನೋಡಿದರಲ್ಲಿಯೂ ಕೂಡ ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಸಾಲಲ್ಲಿ ನಿಂತಿದ್ದಾರೆ. ಆದರೆ ಅವರಿಗೆ ಇನ್ನೂ ಕೂಡ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ಆಟೋ ಚಾಲಕರು. ತುತ್ತು ಅನ್ನಕ್ಕೂ ಪರದಾಡುವಂತಹ ಪರಿಸ್ಥಿತಿ ಆಟೋ ಚಾಲಕರಿಗೆ. ಗ್ಯಾಸ್ ಸಿಗ್ತಾ ಇಲ್ಲ, ಪ್ರಯಾಣಿಕರು ಬರ್ತಾ ಇಲ್ಲ, ದುಡಿಮೆ ಅನ್ನೋದು ಇಲ್ವೇ ಇಲ್ಲ. ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ನಾವು ಜೀವನ ಮಾಡೋದಾದ್ರೂ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಎರಡೆರಡು ದಿನ ನಾವು ಬಂಕ್ ಮುಂದೆ ಸರತಿ ಸಾಲಲ್ಲಿ ನಿಂತಿದ್ದೀವಿ. ಬೆಳಗ್ಗೆ 5 ಗಂಟೆಯಿಂದ ಊಟ ನಿದ್ರೆ ಏನೂ ಇಲ್ಲ. ಆದ್ರೆ ಸಿಲಿಂಡರ್ ಗ್ಯಾಸ್ ಸಿಗುತ್ತೆ ಅನ್ನುವಂತಹ ಒಂದು ಗ್ಯಾರಂಟಿಯಿಂದ ನಾವು ಬರ್ತೀವಿ. ಆದ್ರೆ ನಮ್ಮ ಸರತಿ ಬರೋ ಅಷ್ಟೊತ್ತಿಗೆ ಬಂಕ್ನವರು ಕ್ಲೋಸ್ ಮಾಡ್ತಾರೆ, ಇಲ್ಲ ಅಂದ್ರೆ ಗ್ಯಾಸ್ ಖಾಲಿ ಆಗಿದೆ. ಏನ್ ಮಾಡೋಣ? ಇದು ಆಟೋ ಚಾಲಕರ ಪ್ರಶ್ನೆ. ಅಂದ್ರೆ ನಮ್ಗೆ ಈ ತರ ತೊಂದರೆ ಯಾವಾಗಲೂ ಬಂದಿಲ್ಲ. ಈಗ ಒಂದು ವಾರದಿಂದ ನಮಗೆ ಎಲ್ಲರೂ ಸಿಕ್ಕಲ್ಲ. 3 ಅವರ್ 4 ಅವರ್ ನಿಂತಿರ್ಬೇಕು. ಆಮೇಲೆ ಒಂದ್ ಕಡೆ 80 ರೂಪಾಯಿ ಇರುತ್ತೆ, ಒಂದ್ ಕಡೆ 110 ರೂಪಾಯಿ ಇರುತ್ತೆ, ಒಂದ್ ಕಡೆ 105 ರೂಪಾಯಿ ಇರ್ತದೆ. 3 ಅವರ್ 4 ಅವರ್ ಕಾಯ್ಬೇಕು. ಆಮೇಲೆ 400 ರೂಪಾಯಿ ಮೇಲೆ ಹಾಕಲ್ಲ. ಏನ್ ಮಾಡ್ಬೇಕು? ನನಗೆ ಸೋಕಾಗಿದೆ ಬಾಡಿಗೆ. ಈ ರೀತಿ ಯಾವತ್ತೂ ಆಗಿರ್ಲಿಲ್ಲ, ಇದೇ ಫಸ್ಟ್ ಆಗಿರೋದು. ಬಟ್ ಈ ಸರಿ ಬಂದಂತ ಸಮಸ್ಯೆ ನಮಗೆ ಯಾವ ಸರಿನೂ ಬಂದಿರಲಿಲ್ಲ. ಆಟೋದವ್ರಿಗೆ ಬಹಳ ಸಮಸ್ಯೆ ಇದೆ. ಅದು ಒಂದ್ ದಿವಸ ಗ್ಯಾಸ್ ಹಾಕ್ಸ್ಬೇಕು, ಒಂದ್ ದಿವಸ ಗಾಡಿ ಓಡಿಸಬೇಕು, ಆ ಪರಿಸ್ಥಿತಿ ಆಗಿದೆ ನೋಡಿ. ಬೆಳಿಗ್ಗೆ ಹಾಕಿದ್ಕೆ ಇವತ್ತು ಈಗ ಇಲ್ಲಿ ನಾನು ಬೆಳಿಗ್ಗೆ 8:15 ನಿಂತಿದ್ದು. ನಾನು ಈಗ ಬಂದಿದ್ದೀನಿ ಸ್ಟ್ಯಾಂಡ್ ಇದು ಬಂದ್ಕೊಳ್ಳಿಕ್ಕೆ. ಬಟ್ ಈಗ ಬಂದು ನಾವೇನು ಯಾವ ರೀತಿ ಗಾಡಿ ಓಡಿಸೋದು ಸಾಯಂಕಾಲ? ಈಗ ಜಸ್ಟ್ ಒಂದು 12 ಗಂಟೆಯಲ್ಲಿ ಕ್ಯೂ ನಿಲ್ಸಿದ್ದು ಕಲಾಸಿಪಾಳ್ಯದಲ್ಲಿ. ಗ್ಯಾಸ್ 3 ಗಂಟೆವರೆಗೂ ನಿಂತ್ಕೊಂಡ್ವಿ. ಹತ್ರಕ್ಕೆ ಬಂದ್ಕೊಳ್ಳೆ ಗ್ಯಾಸ್ ಖಾಲಿ ಅಂದ್ರು. ಈಗ ಅಲ್ಲಿಂದ ಖಾಲಿ ಬಂದು ಇಲ್ಲಿ 1 ಅವರ್ ಆಗಿದೆ. ಇಲ್ಲೂ ಏನ್ ಫುಲ್ ಟ್ಯಾಂಕ್ ಗ್ಯಾಸ್ ಕೊಡಲ್ಲ ಅಂತ ಇದ್ದಾರೆ. 500 ರೂಪಾಯಿ ಮೇಲೆ ಹಾಕಲ್ಲ ಅಂತ ಇದ್ದಾರೆ. ಇವಾಗ ಅಷ್ಟು ಮಾಡಕ್ ಆಗಲ್ಲ. ಏನೋ 1,000, 1,1000, 1,200 ರೂಪಾಯಿ ಮಾಡಬಹುದು. 2,000 ಮಾಡಿದಾಗ 1,000 ಉಳಿಯೋದು. ಅವಾಗ 500 ರೂಪಾಯಿ ಗ್ಯಾಸ್ ಹೋಗೋದು. ಇವಾಗಿನ ರೇಂಜ್ ಅಲ್ಲಿ 800 ರೂಪಾಯಿ 900 ರೂಪಾಯಿ ಉಳಿತದೆ. 1,000 ಊಟ ತಿಂಡಿ ದುಡಿಮೆನೂ ಇಲ್ಲ. ಗ್ಯಾಸ್ 3 ವಾರದಿಂದ ಕಾಯ್ತಾ ಇದ್ದೀವಿ. ಅಯ್ಯೋ ಬೆಳಗ್ಗೆ ನಿಂತಿದ್ದೆ ಫಸ್ಟ್ ಬ್ಲಾಕ್ ಅಲ್ಲಿ, ರಾಜಾದಿನ ಫಸ್ಟ್ ಬ್ಲಾಕ್ ಅಲ್ಲಿ 400 ರೂಪಾಯಿಗೆ ಹಾಕೋದು. ಅಲ್ಲೂ 2 ಅವರ್ ಕಾಯ್ದಿದ್ದೀವಿ. ಡೈಲಿ ಇದೇ ಆಗೋಯ್ತು ಆಟೋದವ್ರ ಬಾಳು. ದುಡಿಮೆ ಅದೇ ಸರ್. ಹೆಂಗ್ ಗೊತ್ತಾ, ಇವತ್ತು ದುಡಿಬೇಕು, ಇವತ್ತು ಗ್ಯಾಸ್ ಹಾಕಬೇಕು, ನಾಳೆ ದುಡಿಬೇಕು, ನಾಳೆ ಗ್ಯಾಸ್ ಎಮರ್ಜೆನ್ಸಿಯಲ್ಲಿ ಆಟೋ ಚಾಲಕರು ಕೂಡ ನಾನಾ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಎಲ್ಲಿ ನೋಡಿದರಲ್ಲಿಯೂ ಕೂಡ ಆಟೋ ಚಾಲಕರು
ಕಿಲೋಮೀಟರ್ ಗಟ್ಟಲೆ ಸಾಲಲ್ಲಿ ನಿಂತಿದ್ದಾರೆ. ಆದರೆ ಅವರಿಗೆ ಇನ್ನೂ ಕೂಡ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ಆಟೋ ಚಾಲಕರು. ತುತ್ತು ಅನ್ನಕ್ಕೂ ಪರದಾಡುವಂತಹ ಪರಿಸ್ಥಿತಿ ಆಟೋ ಚಾಲಕರಿಗೆ. ಗ್ಯಾಸ್ ಸಿಗ್ತಾ ಇಲ್ಲ, ಪ್ರಯಾಣಿಕರು ಬರ್ತಾ ಇಲ್ಲ, ದುಡಿಮೆ ಅನ್ನೋದು ಇಲ್ವೇ ಇಲ್ಲ. ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ನಾವು ಜೀವನ ಮಾಡೋದಾದ್ರೂ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಎರಡೆರಡು ದಿನ ನಾವು ಬಂಕ್ ಮುಂದೆ ಸರತಿ ಸಾಲಲ್ಲಿ ನಿಂತಿದ್ದೀವಿ. ಬೆಳಗ್ಗೆ 5 ಗಂಟೆಯಿಂದ ಊಟ ನಿದ್ರೆ ಏನೂ ಇಲ್ಲ. ಆದ್ರೆ ಸಿಲಿಂಡರ್ ಗ್ಯಾಸ್ ಸಿಗುತ್ತೆ ಅನ್ನುವಂತಹ ಒಂದು ಗ್ಯಾರಂಟಿಯಿಂದ ನಾವು ಬರ್ತೀವಿ. ಆದ್ರೆ ನಮ್ಮ ಸರತಿ ಬರೋ ಅಷ್ಟೊತ್ತಿಗೆ ಬಂಕ್ನವರು ಕ್ಲೋಸ್ ಮಾಡ್ತಾರೆ, ಇಲ್ಲಾಂದ್ರೆ ಗ್ಯಾಸ್ ಖಾಲಿ ಆಗಿದೆ. ಏನ್ ಮಾಡೋಣ? ಇದು ಆಟೋ ಚಾಲಕರ ಪ್ರಶ್ನೆ. ಅಂದ್ರೆ ನಮ್ಗೆ ಈ ತರ ತೊಂದರೆ ಯಾವಾಗಲೂ ಬಂದಿಲ್ಲ. ಈಗ ಒಂದು ವಾರದಿಂದ ನಮಗೆ ಎಲ್ಲರೂ ಸಿಕ್ಕಲ್ಲ. 3 ಅವರ್ 4 ಅವರ್ ನಿಂತಿರ್ಬೇಕು. ಆಮೇಲೆ ಒಂದ್ ಕಡೆ 80 ರೂಪಾಯಿ ಇರುತ್ತೆ, ಒಂದ್ ಕಡೆ 110 ರೂಪಾಯಿ ಇರುತ್ತೆ, ಒಂದ್ ಕಡೆ 105 ರೂಪಾಯಿ ಇರ್ತದೆ. 3 ಅವರ್ 4 ಅವರ್ ಕಾಯ್ಬೇಕು. ಆಮೇಲೆ 400 ರೂಪಾಯಿ ಮೇಲೆ ಹಾಕಲ್ಲ. ಏನ್ ಮಾಡ್ಬೇಕು? ನನಗೆ ಸೋಕಾಗಿದೆ ಬಾಡಿಗೆ. ಈ ರೀತಿ ಯಾವತ್ತೂ ಆಗಿರ್ಲಿಲ್ಲ, ಇದೇ ಫಸ್ಟ್ ಆಗಿರೋದು. ಬಟ್ ಈ ಸರಿ ಬಂದಂತ ಸಮಸ್ಯೆ ನಮಗೆ ಯಾವ ಸರಿನೂ ಬಂದಿರಲಿಲ್ಲ. ಆಟೋದವ್ರಿಗೆ ಬಹಳ ಸಮಸ್ಯೆ ಇದೆ. ಅದು ಒಂದ್ ದಿವಸ ಗ್ಯಾಸ್ ಹಾಕ್ಸ್ಬೇಕು, ಒಂದ್ ದಿವಸ ಗಾಡಿ ಓಡಿಸ್ಬೇಕು, ಆ ಪರಿಸ್ಥಿತಿ ಆಗಿದೆ ನೋಡಿ. ಬೆಳಿಗ್ಗೆ ಹಾಕಿದ್ಕೆ ಇವತ್ತು ಈಗ ಇಲ್ಲಿ ನಾನು ಬೆಳಿಗ್ಗೆ 8:15 ನಿಂತಿದ್ದು. ನಾನು ಈಗ ಬಂದಿದ್ದೀನಿ ಸ್ಟ್ಯಾಂಡ್ ಇದು ಬಂಕೊಳಿಕೆ. ಬಟ್ ಈಗ ಬಂದು ನಾವೇನು ಯಾವ ರೀತಿ ಗಾಡಿ ಓಡಿಸೋದು ಸಾಯಂಕಾಲ? ಈಗ ಜಸ್ಟ್ ಒಂದು 12 ಗಂಟೆಯಲ್ಲಿ ಕ್ಯೂ ನಿಲ್ಸಿದ್ದು ಕಲಾಸಿಪಾಳ್ಯದಲ್ಲಿ. ಗ್ಯಾಸ್ 3 ಗಂಟೆವರೆಗೂ ನಿಂತ್ಕೊಂಡ್ವಿ. ಹತ್ರಕ್ಕೆ ಬಂದ್ಕೊಳ್ಳೆ ಗ್ಯಾಸ್ ಖಾಲಿ ಅಂದ್ರು. ಈಗ ಅಲ್ಲಿಂದ ಖಾಲಿ ಬಂದು ಇಲ್ಲಿ 1 ಅವರ್ ಆಗಿದೆ. ಇಲ್ಲೂ ಏನ್ ಫುಲ್ ಟ್ಯಾಂಕ್ ಗ್ಯಾಸ್ ಕೊಡಲ್ಲ ಅಂತ ಇದ್ದಾರೆ. 500 ರೂಪಾಯಿ ಮೇಲೆ ಹಾಕಲ್ಲ ಅಂತ ಇದ್ದಾರೆ. ಇವಾಗ ಅಷ್ಟು ಮಾಡಕ್ ಆಗಲ್ಲ. ಏನೋ 1,000, 1,000, 1,200 ರೂಪಾಯಿ ಮಾಡಬಹುದು. 2,000 ಮಾಡಿದಾಗ 1,000 ಉಳಿಯೋದು. ಅವಾಗ 500 ರೂಪಾಯಿ ಗ್ಯಾಸ್ ಹೋಗೋದು. ಇವಾಗಿನ ರೇಂಜ್ ಅಲ್ಲಿ 800 ರೂಪಾಯಿ 900 ರೂಪಾಯಿ ಉಳಿತದೆ. 1,000 ಊಟ ತಿಂಡಿ ದುಡಿಮೆನೂ ಇಲ್ಲ. ಗ್ಯಾಸ್ 3 ವಾರದಿಂದ ಕಾಯ್ತಾ ಇದೀವಿ. ಅಯ್ಯೋ ಬೆಳಗ್ಗೆ ನಿಂತಿದ್ದೆ ಫಸ್ಟ್ ಬ್ಲಾಕ್ ಅಲ್ಲಿ, ರಾಜಾದಿನ ಫಸ್ಟ್ ಬ್ಲಾಕ್ ಅಲ್ಲಿ 400 ರೂಪಾಯಿಗೆ ಹಾಕೋದು. ಅಲ್ಲೂ 2 ಅವರ್ ಕಾಯ್ದಿದ್ದೀವಿ. ಡೈಲಿ ಇದೇ ಆಗೋಯ್ತು ಆಟೋದವ್ರ ಬಾಳು. ದುಡಿಮೆ ಅದೇ ಸರ್. ಇವತ್ತು ಹೆಂಗ್ ಗೊತ್ತಾ, ಇವತ್ತು ದುಡಿಬೇಕು, ಇವತ್ತು ಗ್ಯಾಸ್ ಹಾಕಬೇಕು, ನಾಳೆ ದುಡಿಬೇಕು, ನಾಳೆ ಗ್ಯಾಸ್ ಎಮರ್ಜೆನ್ಸಿಯಲ್ಲಿ ಆಟೋ ಚಾಲಕರು ಕೂಡ ನಾನಾ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಎಲ್ಲಿ ನೋಡಿದರಲ್ಲಿಯೂ ಕೂಡ ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಸಾಲಲ್ಲಿ ನಿಂತಿದ್ದಾರೆ. ಆದರೆ ಅವರಿಗೆ ಇನ್ನೂ ಕೂಡ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ಆಟೋ ಚಾಲಕರು. ತುತ್ತು ಅನ್ನಕ್ಕೂ ಪರದಾಡುವಂತಹ ಪರಿಸ್ಥಿತಿ ಆಟೋ ಚಾಲಕರಿಗೆ. ಗ್ಯಾಸ್ ಸಿಗ್ತಾ ಇಲ್ಲ, ಪ್ರಯಾಣಿಕರು ಬರ್ತಾ ಇಲ್ಲ, ದುಡಿಮೆ ಅನ್ನೋದು ಇಲ್ವೇ ಇಲ್ಲ. ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ನಾವು ಜೀವನ ಮಾಡೋದಾದ್ರೂ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಎರಡೆರಡು ದಿನ ನಾವು ಬಂಕ್ ಮುಂದೆ ಸರತಿ ಸಾಲಲ್ಲಿ ನಿಂತಿದ್ದೀವಿ. ಬೆಳಗ್ಗೆ 5 ಗಂಟೆಯಿಂದ ಊಟ ನಿದ್ರೆ ಏನೂ ಇಲ್ಲ. ಆದ್ರೆ ಸಿಲಿಂಡರ್ ಗ್ಯಾಸ್ ಸಿಗುತ್ತೆ ಅನ್ನುವಂತಹ ಒಂದು ಗ್ಯಾರಂಟಿಯಿಂದ ನಾವು ಬರ್ತೀವಿ. ಆದ್ರೆ ನಮ್ಮ ಸರತಿ ಬರೋ ಅಷ್ಟೊತ್ತಿಗೆ ಬಂಕ್ನವರು ಕ್ಲೋಸ್ ಮಾಡ್ತಾರೆ, ಇಲ್ಲಾಂದ್ರೆ ಗ್ಯಾಸ್ ಖಾಲಿ ಆಗಿದೆ. ಏನ್ ಮಾಡೋಣ? ಇದು ಆಟೋ ಚಾಲಕರ ಪ್ರಶ್ನೆ. ಅಂದ್ರೆ ನಮ್ಗೆ ಈ ತರ ತೊಂದರೆ ಯಾವಾಗಲೂ ಬಂದಿಲ್ಲ. ಈಗ ಒಂದು ವಾರದಿಂದ ನಮಗೆ ಎಲ್ಲರೂ ಸಿಕ್ಕಲ್ಲ. 3 ಅವರ್ 4 ಅವರ್ ನಿಂತಿರ್ಬೇಕು. ಆಮೇಲೆ ಒಂದ್ ಕಡೆ 80 ರೂಪಾಯಿ ಇರುತ್ತೆ, ಒಂದ್ ಕಡೆ 110 ರೂಪಾಯಿ ಇರುತ್ತೆ, ಒಂದ್ ಕಡೆ 105 ರೂಪಾಯಿ ಇರ್ತದೆ. 3 ಅವರ್ 4 ಅವರ್ ಕಾಯ್ಬೇಕು. ಆಮೇಲೆ 400 ರೂಪಾಯಿ ಮೇಲೆ ಹಾಕಲ್ಲ. ಏನ್ ಮಾಡ್ಬೇಕು? ನನಗೆ ಸೋಕಾಗಿದೆ ಬಾಡಿಗೆ. ಈ ರೀತಿ ಯಾವತ್ತೂ ಆಗಿರ್ಲಿಲ್ಲ, ಇದೇ ಫಸ್ಟ್ ಆಗಿರೋದು. ಬಟ್ ಈ ಸರಿ ಬಂದಂತ ಸಮಸ್ಯೆ ನಮಗೆ ಯಾವ ಸರಿನೂ ಬಂದಿರಲಿಲ್ಲ. ಆಟೋದವ್ರಿಗೆ ಬಹಳ ಸಮಸ್ಯೆ ಇದೆ. ಅದು ಒಂದ್ ದಿವಸ ಗ್ಯಾಸ್ ಹಾಕ್ಸ್ಬೇಕು, ಒಂದ್ ದಿವಸ ಗಾಡಿ ಓಡಿಸ್ಬೇಕು, ಆ ಪರಿಸ್ಥಿತಿ ಆಗಿದೆ ನೋಡಿ. ಬೆಳಿಗ್ಗೆ ಹಾಕಿದ್ಕೆ ಇವತ್ತು ಈಗ ಇಲ್ಲಿ ನಾನು ಬೆಳಿಗ್ಗೆ 8:15 ನಿಂತಿದ್ದು. ನಾನು ಈಗ ಬಂದಿದ್ದೀನಿ ಸ್ಟ್ಯಾಂಡ್ ಇದು ಬಂಕೊಳಿಕೆ. ಬಟ್ ಈಗ ಬಂದು ನಾವೇನು ಯಾವ ರೀತಿ ಗಾಡಿ ಓಡಿಸೋದು ಸಾಯಂಕಾಲ? ಈಗ ಜಸ್ಟ್ ಒಂದು 12 ಗಂಟೆಯಲ್ಲಿ ಕ್ಯೂ ನಿಲ್ಸಿದ್ದು ಕಲಾಸಿಪಾಳ್ಯದಲ್ಲಿ. ಗ್ಯಾಸ್ 3 ಗಂಟೆವರೆಗೂ ನಿಂತ್ಕೊಂಡ್ವಿ. ಹತ್ರಕ್ಕೆ ಬಂದ್ಕೊಳ್ಳೆ ಗ್ಯಾಸ್ ಖಾಲಿ ಅಂದ್ರು. ಈಗ ಅಲ್ಲಿಂದ ಖಾಲಿ ಬಂದು ಇಲ್ಲಿ 1 ಅವರ್ ಆಗಿದೆ. ಇಲ್ಲೂ ಏನ್ ಫುಲ್ ಟ್ಯಾಂಕ್ ಗ್ಯಾಸ್ ಕೊಡಲ್ಲ ಅಂತ ಇದ್ದಾರೆ. 500 ರೂಪಾಯಿ ಮೇಲೆ ಹಾಕಲ್ಲ ಅಂತ ಇದ್ದಾರೆ. ಇವಾಗ ಅಷ್ಟು ಮಾಡಕ್ ಆಗಲ್ಲ. ಏನೋ 1,000, 1,000, 1,200 ರೂಪಾಯಿ ಮಾಡಬಹುದು. 2,000 ಮಾಡಿದಾಗ 1,000 ಉಳಿಯೋದು. ಅವಾಗ 500 ರೂಪಾಯಿ ಗ್ಯಾಸ್ ಹೋಗೋದು. ಇವಾಗಿನ ರೇಂಜ್ ಅಲ್ಲಿ 800 ರೂಪಾಯಿ 900 ರೂಪಾಯಿ ಉಳಿತದೆ. 1,000 ಊಟ ತಿಂಡಿ ದುಡಿಮೆನೂ ಇಲ್ಲ. ಗ್ಯಾಸ್ 3 ವಾರದಿಂದ ಕಾಯ್ತಾ ಇದೀವಿ. ಅಯ್ಯೋ ಬೆಳಗ್ಗೆ ನಿಂತಿದ್ದೆ ಫಸ್ಟ್ ಬ್ಲಾಕ್ ಅಲ್ಲಿ, ರಾಜಾದಿನ ಫಸ್ಟ್ ಬ್ಲಾಕ್ ಅಲ್ಲಿ 400 ರೂಪಾಯಿಗೆ ಹಾಕೋದು. ಅಲ್ಲೂ 2 ಅವರ್ ಕಾಯ್ದಿದ್ದೀವಿ. ಡೈಲಿ ಇದೇ ಆಗೋಯ್ತು ಆಟೋದವ್ರ ಬಾಳು. ದುಡಿಮೆ ಅದೇ ಸರ್. ಇವತ್ತು ಹೆಂಗ್ ಗೊತ್ತಾ, ಇವತ್ತು ದುಡಿಬೇಕು, ಇವತ್ತು ಗ್ಯಾಸ್ ಹಾಕಬೇಕು, ನಾಳೆ ದುಡಿಬೇಕು, ನಾಳೆ